ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರಥಮ ಸೆಮಿಸ್ಟರ್ BCAನಲ್ಲಿ ಬರ್ತಾ ಇರತಕ್ಕಂಥ ಜೋಗತಿ ಕಲ್ಲು ಅಂತ ಹೇಳಿ ಒಂದು ಕತೆ. ಆ ಕಥೆಯನ್ನು ಆನಂದ ಕಂದ ಅಂತಕ್ಕಂಥವರು ಬರೆದಿರ್ತಕ್ಕಂಥದ್ದು. ಈ ಒಂದು ಕತೆ ನಮಗೆ ಏನನ್ನು ತಿಳಿಸತ್ತೆ ಅಂತ ಹೇಳಿದ್ರೆ, ಒಬ್ಬರ ಇಷ್ಟಾರ್ಥಗಳನ್ನು ನೆರವೇರಿಸುವುದಕ್ಕೆ ತಮ್ಮನ್ನು ಒತ್ತೆ ಇಟ್ಕೊಂಡು ತಮ್ಮ ಜೀವನವನ್ನು ಕೊನೆ ಮಾಡ್ಕೊಳ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಈ ಕಥೆಯ ಮೂಲಕವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಒಂದು ಸಂಪ್ರದಾಯವನ್ನು ಯಾವ ರೀತಿ ಬೆಳೆಸ್ಕೊಂಡು ಬರ್ಬೋದು ಅಥವಾ ಆ ಸಂಪ್ರದಾಯ ಹೇಗೆ ಬೆಳ್ಕೊಂಬಂತು, ಒಬ್ಬರ ಉಪಕಾರಕ್ಕೋಸ್ಕರ ತನವನ್ನೇ ಕಳ್ಕೊಳ್ತಕ್ಕಂತಹ ಒಂದು ರೀತಿ ಇಲ್ಲಿ ಇಬ್ಬರ ಹೆಣ್ಣು ಮಕ್ಕಳ ನಡುವೆ ಉಂಟಾಗಿರ್ತಕ್ಕಂಥದ್ದು. ಅದರಲ್ಲಿ ಒಬ್ಬ ಹೆಣ್ಣು ಮಗಳು ಇನ್ನೊಬ್ಬ ಹೆಣ್ಣು ಮಗಳಿಗೆ ಒಳ್ಳೆಯದಾಗಬೇಕು ಅಥವಾ ಅವಳ ಜೀವನ ಸುಸೂತ್ರವಾಗಿ ನಡಿಬೇಕು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ತಮ್ಮ ಜೀವನವನ್ನು ಕಳ್ಕೊಂಬಿಡ್ತಾರೆ. ಆ ಒಂದು ಕಥೆಯನ್ನು ನಾವು ಇವತ್ತು ನೋಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಕಥೆಯನ್ನು ಶುರು ಮಾಡ್ತಾ ಹೋಗೋಣ. ಕತೆ ಹೀಗೆ ಶುರುವಾಗ್ತಾ ಹೋಗುತ್ತೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಲೇಖಕರ ತಂಗಿಗೆ ಮದುವೆ ಅನ್ನೋದು ಆಗಿದೆ. ಮದುವೆ ಆಗಿರೋದ್ರಿಂದ ಅವರೇನು ಮಾಡ್ತಾರೆ, ತನ್ನ ಗಂಡನ ಮನೆಗೆ ಹೋಗ್ತಾ ಇದ್ದಾರೆ. ತವರು ಮನೆಯಿಂದ ಗಂಡನ ಮನೆ ಕಡೆಗೆ ಹೋಗ್ತಾ ಇದ್ದಾರೆ. ಆ ಹೋಗಬೇಕಾದ ಸಂದರ್ಭದಲ್ಲಿ ಇವರು ಕೂಡ ಅವ್ರ ಜೊತೆಗೆ ಹೋಗೋ ರೀತಿ ಆಗತ್ತೆ. ಆದ್ದರಿಂದ ಅವರೇನು ಮಾಡ್ತಾರೆ, ಅವರು ಆ ಊರಿನ ಕಡೆಗೆ ಬರ್ತಾರೆ. 18 ಕಿಲೋಮೀಟರ್ಗಳ ಒಂದು ರಸ್ತೆ ಪ್ರಯಾಣ, ಅದು ಗಾಡಿ ಪ್ರಯಾಣವನ್ನು ಕಳ್ಕೊಂಡು ಆ ಊರಿಗೆ ಬರ್ತಾರೆ. ಬರಬೇಕಾದ ಸಂದರ್ಭದಲ್ಲಿ ಅದು ಕಾಡುದಾರಿಯಾಗಿತ್ತು. ಒಂದು ಹೊಳೆಯನ್ನು ಬೇರೆ ದಾಟ್ಕೊಂಡು ತುಂಬ ಹೇಗೋ ಕಷ್ಟಪಟ್ಕೊಂಡು ಆ ಊರಿಗೆ ಬಂದು ಸೇರ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಹೊಲ ನೆಲ ಹೊಸತನ ಎಲ್ಲವನ್ನು ನೋಡಿಕೊಂಡು ಬರ್ತಾರೆ. ಬಂದ ಮೇಲೆ ಮನೆ ಹತ್ರಕ್ಕೆ ಬಂದ ಮೇಲೆ ಎಲ್ಲರೂ ಕೂಡ ಅವರ ಆದರೋಪಚಾರಗಳನ್ನೆಲ್ಲರನ್ನ ಮಾತಾಡಿಸ್ತಾ ಹೋಗ್ತಾರೆ. ಅದಾದ ಮೇಲೆ ಸಂಜೆ ಟೈಮಿಗೆ ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಹೊಸ ಹೆಣ್ಮಗಳನ್ನು ಗೃಹ ಪ್ರವೇಶವನ್ನು ಮಾಡ್ಕೊಳ್ತಾರೆ. ಮಾಡ್ಕೊಂಡಾದ ಮೇಲೆ ರಾತ್ರಿ ಅವ್ರಿಗೊಂದು ಔತಣ ಕೂಡ ಆಗತ್ತೆ. ಅದಾದ ಮೇಲೆ ಮರುದಿನ ಬೆಳಗ್ಗೆ ಮನೆಯ ಹಿರಿಯರು ಇರ್ತಕ್ಕಂಥವ್ರು ಮುತ್ತೈದೆಯರೆಲ್ಲರೂ ಕೂಡ ಬೇಗನೆ ಎದ್ದೊಳ್ತಾರೆ. ಎದ್ದು ಆ ಮಧುವಣಗಿತ್ತಿ ಏನಿದ್ದಾಳಲ್ಲ ಅವಳಿಗೂ ಕೂಡ ಎಣ್ಣೆ ಸ್ನಾನ ಅಥವಾ ಎಣ್ಣೆ ನೀರನ್ನು ಹಾಕಿ ಹೊಸ ಸೀರೆ ಕುಪ್ಪಸ ಪ್ರಸಾದನವನ್ನು ಎಲ್ಲವೂ ಕೂಡ ನಡೀತದೆ. ನನ್ನ ತಂಗಿ ಜೊತೆಯಲ್ಲಿ ಬೇರೆ 5-6 ಜನ ಹುಡುಗಿಯರು ಕೂಡ ಬಂದಿರ್ತಾರೆ. ಅವರು ಕೂಡ ಸಿದ್ಧ ಆಗ್ತಾರೆ. ಆದಮೇಲೆ ಎಲ್ಲರೂ ಕೂಡ ಏನು ಮಾಡ್ತಾರೆ, ಪೂಜಾ ಸಾಮಗ್ರಿಗಳನ್ನು ಇಟ್ಕೊಂಡು ವಾದ್ಯ ವೈಭೋಗಗಳಿಂದ ಮನೆಯಿಂದ ಹೊರಡಬೇಕಾದಾಗ ತನ್ನ ತಂಗಿಯ ಭಾವ ಕೇಳ್ತಾರೆ, ಇವರೆಲ್ಲ ಎಲ್ಲಿಗೂ ಹೋಗ್ತೀಯಾರೆ ಅಂತ ಹೇಳಿ. ಜೋಗ್ರಿ ಕಲ್ಲು ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಅವರು ಹೇಳ್ತಾರೆ. ಅವರು ಆಶ್ಚರ್ಯದಿಂದ ಕೇಳ್ತಾರೆ, ಜೋಗ್ರಿ ಕಲ್ಲು ಪೂಜೆ ಮಾಡಿ ಬರಲಿಕ್ಕೆ? ಹೌದು, ಈ ಹಳ್ಳಿಯಲ್ಲೊಂದು ಜೋಗತಿ ಕಲ್ಲು ಅಂತ ಹೇಳಿ ಒಂದು ಸಂಪ್ರದಾಯವನ್ನು ಮೊದಲಿನಿಂದನೂ ಕೂಡ ಮಾಡ್ಕೊಂಬಂದಿದ್ದಾರೆ. ಆ ಸಂಪ್ರದಾಯಕ್ಕೋಸ್ಕರ ಇವತ್ತೆಲ್ಲ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಬರ್ತಾರೆ ಅಂತ ಹೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಯಾವುದಾದರೂ ಒಂದು ಹೆಣ್ಣು ಹೊಸದಾಗಿ ಮದುವೆಯಾಗಿ ಬಂದಿರತಕ್ಕಂತಹ ಹೆಣ್ಣು ಅವತ್ತು ಇಲ್ಲ ಅಂತ ಹೇಳಿದ್ರೆ ಮಾರನೇ ದಿನ ಆ ಒಂದು ಜೋಗತಿ ಕಲ್ಲಿಗೆ ಹೋಗಿ ಪೂಜೆಯನ್ನು ಮಾಡ್ಕೊಂಬರಬೇಕು ಅಂತಕ್ಕಂತಹ ಒಂದು ಸಂಪ್ರದಾಯ ಇಲ್ಲಿದೆ. ಇಲ್ಲಿ ಎಲ್ಲ ಜಾತಿ ಪಂಗಡಗಳು ಯಾವ್ದು ಬರ್ತಾವೋ ಎಲ್ಲವೂ ಕೂಡ ಈ ಒಂದು ಸಂಪ್ರದಾಯವನ್ನು ಮಾಡಲೇಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ನಮ್ಮಲ್ಲಿ 3-4 ಮುಸಲ್ಮಾನರ ಮನೆಗಳಿದ್ದಾವೆ. ಅಲ್ಲೂ ಕೂಡ ಈ ಸಂಪ್ರದಾಯವನ್ನು ಅವರು ಪಾಲನೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ನಮ್ಮ ಕನ್ನಡಿಗರ ಮನೆಯಲ್ಲಿ ಕುಲಕ್ಕೊಂದು ದೇವತೆಗಳಿದ್ದಾವೆ. ಅವ್ರದ್ದೇ ಆಗಿರ್ತಕ್ಕಂತಹ ಕೆಲವೊಂದು ಸಂಪ್ರದಾಯಗಳಿದ್ದಾವೆ. ಆ ಸಂಪ್ರದಾಯಗಳನ್ನು ಅವರು ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲೊಂದು ಕೆಲವು ಕಡೆಯಲ್ಲಿ ಏನಂತ ಕರೀತಾರೆ, ಗೊಂದಲ ಕೆಲವರು ಆಸಿದರೆ, ಗುಗ್ಗಳ ಕೆಲವರು ಎಬ್ಬಿಸುತ್ತಾರೆ, ಮುರಳಿ ಒಗ್ಗಯ್ಯ, ಈ ರೀತಿಯಾಗಿರ್ತಕ್ಕಂತಹ ಮನೆತನಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಸಂಪ್ರದಾಯಗಳನ್ನು ಅವರು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಆದರೆ ಈ ಊರಿನಲ್ಲಿ ಮಾಡ್ತಾ ಇರ್ತಕ್ಕಂತಹ ಜೋಗತಿ ಕಲ್ಲಿನ ಒಂದು ಪೂಜೆ ಏನಿದೆಯಲ್ಲ, ಇದು ಎಲ್ಲ ಮನೆಗಳಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥದ್ದು. ಆಗ ಇವ್ರಿಗನ್ಸುತ್ತೆ, ನಾನು ಇಲ್ಲಿ ಹೊಸದು ಏನನ್ನೋ ಕೇಳ್ತಾ ಇದ್ದೇನೆ. ಈ ಹೊಸತನದ ಇತಿಹಾಸವನ್ನು ನಾನು ಕೇಳಬೇಕಲ್ವಾ? ಅದರಲ್ಲೂ ನನಗೆ ಮಾಸ್ತಿಕಲ್ಲು ಅಂದರೆ ಏನು ಅನ್ನೋದು ಗೊತ್ತಿದೆ, ವೀರಗಲ್ಲು ಅಂದರೆ ಏನು ಅನ್ನೋದು ಗೊತ್ತಿದೆ. ಆದರೆ ಇದ್ಯಾವುದು ಹೊಸದು ಜೋಗತಿ ಕಲ್ಲು, ಇದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕಲ್ಲ ಅಂತ ಹೇಳಿದಾಗ ಅವರ ಭಾವ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ನಮ್ಮೂರಿಂದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ. ಇಲ್ಲಿ ಯಾವುದೇ ಊರಿನಿಂದ ಎಂಥವರೇ ಬರಲಿ, ಸೊಸೆಯಂದರು ಬಂದಾಗ ಅವತ್ತಿನ ದಿನ ಇಲ್ಲ ಅಂತ ಹೇಳಿದ್ರೆ ಮಾರನೇ ದಿನ ಇಲ್ಲಿ ಹೋಗಿ ಪೂಜೆ ಮಾಡಬೇಕಾಗ್ತದೆ. ಇದರಿಂದ ಅವರ ಮುತ್ತೈದೆತನ, ಸೌಭಾಗ್ಯ, ಸಂತಾನ, ಸಂಪತ್ತು ಹೆಚ್ಚುವುದೆಂದು ಜನರೆಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ. ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಈಗ ಅದ್ರ ಬಗ್ಗೆ ಅವ್ರಿಗೆ ಒಂದು ಮನಸ್ಸಿನಲ್ಲಿ ಯೋಚನೆ ಓಡುತ್ತೆ,
ಹೌದಾ, ಹಾಗಾದರೆ ಈ ಜೋಗತಿ ಕಲ್ಲನ್ನು ನಾನು ನೋಡಬೇಕಲ್ಲ, ಹೇಗಿದೆ ಅಂಥೇಳಿ ಅವ್ರ ಮನಸ್ಸು ಕೆಣಕ್ತಾ ಇರತ್ತೆ. ಹಾಗೆ ಸಾಯಂಕಾಲ ಏನು ಮಾಡ್ತಾರೆ, ತಿರುಗಾಡ್ಕೊಂಡು ಬರೋಣ ಅಂತ ಹೋಗಿ ಬರಬೇಕಾದಾಗ ಇವರು ಕೂಡ ಅವರ ಭಾವನನ್ನು ಕೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ತಿರುಗಾಡ್ಕೊಂಡು ಬರೋ ಸಂದರ್ಭದಲ್ಲಿ ಸಂಜೆಯಲ್ಲಿ ಹೊರಡ್ತಾರೆ. ಹೊರಟು ಬಂದಾಗ ಊರ ದಕ್ಷಿಣ ದಿಕ್ಕಕ್ಕೆ ಹೋಗ್ತಾರೆ. ಆ ದಂಡೆಯಲ್ಲಿ ಪುರಾತನ ಕಾಲದ ಆಗಿರ್ತಕ್ಕಂಥ ಒಂದು ಆಲದ ಮರ ಬೆಳ್ಕೊಂಡಿರುತ್ತೆ. ಆಲದ ಮರದ ಕೆಳಗಡೆ ಒಂದಷ್ಟು ಎತ್ತರವಾಗಿರ್ತಕ್ಕಂಥ ಚೌಕಾಕಾರವಾಗಿರ್ತಕ್ಕಂತಹ ಕಟ್ಟೆ ಕಟ್ಟಿದ್ದಾರೆ. ಕಟ್ಟೆ ಮೇಲ್ಗಡೆ ಒಂದು ಮೂರ್ತಿ ಇದೆ. ಆ ಮೂರ್ತಿಯನ್ನು ಶಿಲ್ಪದಲ್ಲಿ ಅಂದರೆ ನಿರ್ಮಾಣ ಮಾಡಿದ್ದಾರೆ. ಅಷ್ಟೊಂದು ಏನು ತುಂಬ ಚೆನ್ನಾಗಿ ನೈಪುಣ್ಯದಿಂದ ಕೆತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಏನು ಕಾಣ್ತಾ ಇಲ್ಲ. ಆ ಊರಿನಲ್ಲಿರ್ತಕ್ಕಂತಹ ಜನರೆಲ್ಲರೂ ಕೂಡ ಆ ಮೂರ್ತಿಯನ್ನು ನೋಡಿ ಒಂದು ಭಯಭಕ್ತಿಯಿಂದ ನಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದೊಂದು ಕಪ್ಪುದಾಗಿರ್ತಕ್ಕಂತಹ ಶಿಲೆ, ಅದ್ರ ಮೇಲೆ ಎಣ್ಣೆ ಬೆಣ್ಣೆ ಇವೆಲ್ಲವನ್ನು ಹಾಕಿ ಇನ್ನಷ್ಟು ಕೂಡ ಕಪ್ಪನ್ನು ಕಾಣ್ತಾ ಇದೆ. ದಟ್ಟವಾಗಿರ್ತಕ್ಕಂಥ ಎಲೆಗಳುಳ್ಳ ಆಲದ ಮರದ ಕೆಳಗಡೆ ಅದು ಇದೆ. ಅದರ ಜೊತೆಗೆ ಪೂಜಿಸಿದ ಪ್ರತಿ ಸಂದರ್ಭದಲ್ಲೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮಂಗಳ ದ್ರವ್ಯಗಳನ್ನಾಗಲಿ ಹೂಮಾಲೆಗಳನ್ನು ಆಗಲಿ ಕರ್ಪೂರ ಧೂಪ ಅಗರಬತ್ತಿಗಳನ್ನು ವಾಸನೆಯೂ ಕೂಡ ಅಲ್ಲಿ ಯಥೇಚ್ಛವಾಗಿ ಬರ್ತಾನೆ ಇರುತ್ತೆ. ಅದ್ರ ಮೇಲೆ ಮೂರ್ತಿಯ ಮೇಲ್ಗಡೆ ಬೆಳೆದಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಆಲದ ಮರದ ರೆಂಬೆ ಕೊಂಬೆಗಳನ್ನು ನೋಡಿದ್ರೆ ಆ ರೆಂಬೆ ಕೊಂಬೆಗಳೆಲ್ಲದರಲ್ಲೂ ಕೂಡ ಸಣ್ಣ ಸಣ್ಣ ತೊಟ್ಟಿಲುಗಳನ್ನು ಕಟ್ಟಿರ್ತಕ್ಕಂಥದ್ದನ್ನು ನೋಡ್ತಾರೆ. ಇಲ್ಲಿ ಈ ಊರಿನ ಜನ ಎಷ್ಟು ಭಯಭಕ್ತಿಯಿಂದ ಅಲ್ಲಿ ನಡ್ಕೊಳ್ತಿದ್ದಾರೆ ಅನ್ನೋದನ್ನು ಈ ಎಲ್ಲ ವಾತಾವರಣವನ್ನು ನೋಡಿದಾಗ ಅವರಿಗೆ ಗೊತ್ತಾಗ್ತದೆ ಅಂಥೇಳಿ ತಿಳ್ಕೊಂಡು ಏನು ಮಾಡ್ತಾರೆ, ಸರಿ ಆಯಿತು ಅಂತ ಹೇಳಿಬಿಟ್ಟು ಈ ಜೋಗತಿ ಕಲ್ಲು ಅನ್ನೋದು ಹೆಸರು ಹೆಂಗೆ ಬಂತು, ನಿಮ್ಗೇನಾದರೂ ಗೊತ್ತಾ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳೋದು ನಮಗಿಂತ ಚೆನ್ನಾಗಿ ಹೇಳ್ತಕ್ಕಂಥವ್ರು ಬೇರೆ ಒಬ್ರು ಇದ್ದಾರೆ. ಅವ್ರಿಗೆ ಹೇಳಿದ್ರೆ ನಮಗೆ ಅರ್ಥ ಅಂದರೆ ಕರೆಕ್ಟಾಗಿರ್ತಕ್ಕಂತಹ ಕತೆ ಗೊತ್ತಾಗತ್ತೆ. ಆದ್ದರಿಂದ ಅವರನ್ನು ಕರೆಸ್ಬೇಕು, ಅವರನ್ನು ಕರೆಸ್ತೀವಿ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಧರ್ಮಣ್ಣನಿಗೆ ಕರೆಸ್ಬೇಕು ಅಂತ ಹೇಳಿ ಹೇಳಿರ್ತಾರೆ. ಧರ್ಮಣ್ಣ ಏನು ಮಾಡ್ತಾನೆ, ಸಂಜೆ ಸಮಯಕ್ಕೆ ಬರ್ತಾನೆ. ಸಂಜೆ ಸಮಯಕ್ಕೆ ಬಂದು ಕೂತ್ಕೊಂಡು ಮಾತಾಡೋದಕ್ಕೆ ಅಂಥೇಳಿ ಶುರು ಮಾಡ್ತಾ ಹೋಗ್ತಾನೆ. ರಾತ್ರಿ ಧರ್ಮಣ್ಣ ಮನೆಗೆ ಬರ್ತಾನೆ. ಬಂದಾಗ ಊರಲ್ಲಿರ್ತಕ್ಕಂಥವರಲ್ಲಿ ಸ್ವಲ್ಪ ಹಿರಿಯನಾಗಿರ್ತಕ್ಕಂಥವನು, ಅದರಲ್ಲೂ 80 ವರ್ಷ ಅವನಿಗೆ ವಯಸ್ಸಾಗೋಗಿದೆ. ಅದರ ಮೇಲೆ ಮೈ ಮೇಲೆ ಹೊತ್ಕೊಂಡಿರ್ತಕ್ಕಂತಹ ದಪ್ಪನಾಗಿರ್ತಕ್ಕಂಥ ಒಂದು ದೋತ್ರ ಹಾಕ್ಕೊಂಡಿದ್ದಾನೆ. ತಲೆ ಮೇಲೆ ಒಂದು ಮುಂಡಾಸ್ ಹಾಕ್ಕೊಂಡಿದ್ದಾನೆ. ಮತ್ತು ಕಿವಿಯಲ್ಲಿ ಓಲೆಗಳನ್ನು ಹಾಕ್ಕೊಂಡಿದ್ದಾನೆ. ಅದ್ರ ಜೊತೆಗೆ ಗಲ್ಲ ಮತ್ತು ಮೀಸೆಗಳನ್ನು ದಪ್ಪದಾಗಿ ಬಿಟ್ಟಿಯಾನೆ. ಕೈಯಲ್ಲೊಂದು ಊರುಗೋಲನ್ನು ಇಟ್ಕೊಂಡು ಮನೆ ಒಳಗೆ ಬರಬೇಕಾದಾಗ ಎಲ್ಲರಿಗೂ ಕೂಡ ಶರಣಾರ್ಥಿ ಅಂತ ಹೇಳಿ ಅಂದ್ಕೊಂಡು ಮನೆ ಒಳಗಡೆ ಬರ್ತಾನೆ. ಮನೆಗೆ ಬಂದು ಒಂದು ಕಡೆ ಗೋಡೆ ಇದೆ, ಆ ಗೋಡೆ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಕೂತ್ಕೊಂಡಿದ್ದ ತಕ್ಷಣ ಅವರ ತಂಗಿಯ ಭಾವ ಹೇಳ್ತಾರೆ, ಇವರು ನಮ್ಮ ಹೊಸ ಬೀಗರು ಧರ್ಮಣ್ಣ ಅಂತ ಹೇಳಿ ಪರಿಚಯವನ್ನು ಮಾಡಿಕೊಡ್ತಾನೆ. ಇವರೇ ನಿಮ್ಮ ಅಂದರೆ ನಮ್ಮ ಜೋಗತಿ ಕಲ್ಲಿನ ವಿಚಾರವನ್ನು ತಿಳ್ಕೊಳ್ಬೇಕು ಅಂಥೇಳಿ ಕೇಳಿರ್ತಕ್ಕಂಥದ್ದು ಅಂತ ಹೇಳಿದ ಮೇಲೆ ಆ ಮುದುಕ ತನ್ನ ಕಂಚಿನ ಕಂಠದಿಂದ ಮಾತನ್ನು ಮುಂದುವರಿಸ್ತಾ ಹೋಗ್ತಾನೆ. ಅವಾಗ ಹೇಳ್ತಾನೆ, ಏನು ನಿಮ್ಗೇನಾದರೂ ಗೊತ್ತಿದೆಯಾ ಈ ಜೋಗತಿ ಕಲ್ಲಿನ ಮಹಾತ್ಮೆ ಅಂತಕ್ಕಂಥದ್ದು ಏನು ಸುಮ್ಮನೆನಾ, ಅದು ತುಂಬ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳಿ ಅವನು ಹೇಳ್ತಾ ಇರಬೇಕಾದಾಗ ಈ ಲೇಖಕರಿಗೆ ಏನಾಗುತ್ತೆ, ಬೇಗ ನಾನು ಕೇಳಬೇಕು ಅಂತ ಹೇಳಿ ಅವರಲ್ಲಿ ಕಾತುರತೆ ಅನ್ನೋದು ಕಾಣ್ತಾ ಹೋಗುತ್ತೆ. ಅವರು ಹೇಳೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಧರ್ಮಣ್ಣ ಕತೆ ಹೇಳೋದಕ್ಕೆ ಶುರು ಮಾಡ್ತಾ ಹೋಗ್ತಾನೆ. ಅವನು ಶುರು ಮಾಡ್ತಾ ಇದ್ದ ಹಾಗೆ ಹೇಳ್ತಾ ಹೋಗ್ತಾನೆ. ಈ ಕತೆ ಶುರುವಾಗದ್ದು ಎಲ್ಲಿ ಅಂತ ಹೇಳಿದ್ರೆ ಒಂದು 200 ವರ್ಷದ ಹಿಂದಿನ ಕತೆ ಇದು. ಅವಾಗ ನಮ್ಮಲ್ಲಿ ಬ್ರಿಟಿಷರು ಅನ್ನೋರು ಇದ್ದರು. ಆ ಬ್ರಿಟಿಷರು ಬಂದಿರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಒಂದು ಪಟ್ಟಣ ಅಂತಕ್ಕಂಥದ್ದು ಪೇಶ್ವೆಯವರ ಆಳ್ವಿಕೆಗೆ ಒಳಪಟ್ಟಿದ್ದೇ ಹೊರತು ಇನ್ನು ಬ್ರಿಟಿಷರ ಕೈಗೆ ಹೋಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಒಂದು ಈ ಊರನ್ನು ಆಳ್ತಾ ಇರ್ತಕ್ಕಂಥವ್ನು ಯಾರು ಅಂತ ಹೇಳಿದ್ರೆ ಕಾಡನಾಯಕ ಅಂಥೇಳಿ ಒಬ್ಬ ಈ ಒಂದು ಊರನ್ನು ಆಳ್ತಾ ಇದ್ದ ಅಥವಾ ಈ ಊರಿನ ಯಜಮಾನನಾಗಿದ್ದ. ಆ ಕಾಡನಾಯಕನ ಹೆಸರು ಕೇಳಿದರೆ ಸುತ್ತಮುತ್ತ ಎಲ್ಲರಿಗೂ ಕೂಡ ಒಂದು ರೀತಿ ಭಯ ಅಂತಕ್ಕಂಥದ್ದು ಆಗ್ತಾಯಿತ್ತು. ಅದೇ ರೀತಿಯಾಗಿ ಪೇಶ್ವರ ಕಡೆಯಿಂದ ಬಂದಿರತಕ್ಕಂಥ ಅವ್ರಿಗೆ ಸ್ವಲ್ಪ ಆಪ್ತವಾಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದರಿಂದ ಇವನು ಯಾರೇ ಬಂದರೂ ಎಂಥವರೇ ಬಂದರೂ ಕೂಡ ಅವ್ರನ್ನ ಎದುರಿಸ್ತಾ ಇದ್ದ ಮತ್ತು ಸೋಲಿಸ್ತಾ ಇದ್ದನು ಕೂಡ. ಹಾಗೆ ದಳವಾಯಿಯ ಮಟ್ಟಕ್ಕೆ ಬೆಳ್ಕೊಂಡಿರ್ತಕ್ಕಂಥವನು.
ಈ ಕಾಡನಾಯಕನ ಮಗ ಯಾರು ಅಂತ ಹೇಳಿದ್ರೆ ಹೆಬ್ಬುಲಿ ನಾಯಕ ಅಂತ ಹೇಳಿ. ಇವನು ಕೂಡ ಮೀಸಿ ತುಂಬ ಚೆನ್ನಾಗಿ ಬಿಟ್ಟಿರ್ತಕ್ಕಂಥವನು. ಇವನು ಒಬ್ಬ ಒಳ್ಳೆ ಪರಾಕ್ರಮಿಯಾಗಿರ್ತಕ್ಕಂಥವನು, ಒಳ್ಳೆ ಬ್ಯಾಟೆಗಾರನು ಕೂಡ ಆಗಿರ್ತಕ್ಕಂಥವನು, ಕುಸ್ತಿಯಲ್ಲಿ ತುಂಬ ಒಳ್ಳೆ ಹೆಸರನ್ನ ಮಾಡಿರ್ತಕ್ಕಂಥವನು. ಅಪ್ಪನ ಜೊತೆ ಇವನು ಕೂಡ ಯುದ್ಧಕ್ಕೆ ಹೋಗಿ ಅಲ್ಲಿ ಎಲ್ಲರನ್ನ ಸೋಲಿಸ್ಕೊಂಡು ಬರ್ತಾ ಇರ್ತಕ್ಕಂಥವನು. ಪೇಶಿಯವ್ರ ಜೊತೆ ಹೋಗಿ ಕೂಡ ಬಂದಿರತಕ್ಕಂಥವನು. ಈ ರೀತಿ ಇರ್ತಕ್ಕಂತಹ ಸಂದರ್ಭದ ಒಳಗಡೆ ಈ ಊರಲ್ಲಿ ಒಬ್ಬ ರೇಣವ್ವ ಅಂತ ಹೇಳಿ ಒಬ್ಬ ಹೆಣ್ಮಗಳಿದ್ಲು. ಅವಳು ಯಾರು ಅಂತ ಹೇಳಿದ್ರೆ ಜೋಗ್ತಿ. ಅವಳು ಎಲ್ಲಮ್ಮನ ಜೋಗ್ತಿಯಾಗಿರ್ತಕ್ಕಂಥವಳು. 3-4 ಮಂದಿ ಅವಳ ಜೊತೆ ಇರ್ತಕ್ಕಂಥವ್ರು. ಅವರು ಚೌಡಿಕೆ ಆಗಲಿ, ತಂತಣಿ ಆಗಲಿ, ತಾಳ ಬಾರಿಸೋರು. ರೇಣವ್ವ ಹಾಡಿ ಹಾಡಿ ಕತೆ ಹೇಳ್ತಾ ಇರ್ತಕ್ಕಂಥವಳು. ರೇಣವ್ವನ ಕತೆ ಅಂದ್ರೆ ಸುತ್ತಿನ ನಾಡಿಗೆಲ್ಲ ಪ್ರಸಿದ್ಧಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಇವಳೇನು ಮಾಡ್ತಾಳೆ, ಕಥೆಯನ್ನು ಹೇಳ್ತಾ ಹೋಗ್ತಾ ಇರ್ತಾಳೆ. ಹೀಗೆ ಇರಬೇಕಾದ ಸಂದರ್ಭದಲ್ಲಿ ರೇಣವ್ವ ಯಾವುದ್ಯಾವುದೋ ಊರಿನ ಕಡೆ ಹೋಗಿ ಬರ್ತಾ ಇರಬೇಕಾದ ಸಂದರ್ಭದಲ್ಲಿ ಅವಳ ಜೊತೆಲಿರ್ತಕ್ಕಂಥವಳು ಅಥವಾ ಇವಳೆ ಏನು ಮಾಡ್ತಾಳೆ, ಒಂದು ಹುಡುಗಿನ ಕರ್ಕೊಂಡು ಬರ್ತಾರೆ. ಆ ಹುಡುಗಿಯನ್ನು ಕರ್ಕೊಂಡ್ಬರ್ಬೇಕಾದ ಸಂದರ್ಭದಲ್ಲಿ ಅವಳಿಗೆ ತಂದೆ ಮತ್ತು ತಾಯಿ ಯಾರೂ ಕೂಡ ಇರೋದಿಲ್ಲ. ಒಬ್ಬ ಅನಾಥೆ ಹುಡುಗಿ. ಆ ಹುಡುಗಿಯನ್ನು ಕರ್ಕೊಂಡು ಯಾರೂ ದಿಕ್ಕಿಲ್ಲ, ನಾನು ದಿಕ್ಕಾಗ್ತೀನಿ ಅನ್ನೋ ರೀತಿಯಲ್ಲಿ ರೇಣವ್ವ ಏನು ಮಾಡ್ತಾಳೆ, ಆ ಹುಡುಗಿಯನ್ನು ಕರ್ಕೊಂಡು ಬರ್ತಾಳೆ. ಕರ್ಕೊಂಬಂದಿರತಕ್ಕಂತಹ ಆ ಒಂದು ಹುಡುಗಿಗೆ ಇನ್ನೂ ಕೂಡ 10 ವರ್ಷ ವಯಸ್ಸಾಗಿದೆ. 10 ವರ್ಷನೂ ಕೂಡ ಇನ್ನೂ ಆಗಲಿಲ್ಲ. ಅಷ್ಟು ಬೇಗನೆ ಆ ಹುಡುಗಿಗೆ ಒಂದು ಜೋಗತಿ ರೀತಿಯಾಗಿರ್ತಕ್ಕಂತಹ ಮುತ್ತನ್ನು ಕಟ್ಟಿ ಅವಳನ್ನು ಜೋಗತಿಯನ್ನಾಗಿ ಮಾಡಿಬಿಡ್ತಾಳೆ. ಆ ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಎಂತಹ ರೂಪ ಇತ್ತು ಅಂದರೆ ಬೇರೆಯವರನ್ನು ನೋಡಿದ್ರೂ ಕೂಡ ಅವಳಿಗೆ ಇವಳನ್ನು ನಿವಾಳಿಸಿ, ಅಂದರೆ ಇವಳ ಅಂದಕ್ಕೆ ಬೇರೆಯವರನ್ನು ನಿವಾಳಿಸಿ ಬಿಸಾಕಬೇಕು ಅನ್ನೋ ಮಟ್ಟಕ್ಕೆ ಅವಳ ರೂಪ ಇತ್ತು ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಅವಳು ತುಂಬ ಚೆಲುವೆಯಾಗಿರೋದ್ರಿಂದ ಅವಳಿಗೆ ಚಂದ ಅಂತ ಹೇಳಿ ಒಂದು ಹೆಸರನ್ನು ಕೂಡ ಕಟ್ತಾಳೆ. ಅದೇ ರೀತಿಯಾಗಿ ಇವಳು ಕೂಡ ಇವರ ಅಮ್ಮನ ಜೊತೆಯಲ್ಲಿ ಹೋಗಿ ಜೋಗತಿ ರೀತಿಯಲ್ಲಿ ಹೋಗಿ ಬರೋದು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ರೇಣವ್ವ ಕಟ್ತಾ ಇರ್ತಕ್ಕಂತಹ ಕಥೆಗಳನ್ನು ಇವರು ತುಂಬ ಚೆನ್ನಾಗಿ ಕೇಳಿಕೊಂಡು ತನ್ನ ಮನಸ್ಸಿನಲ್ಲೇ ಇಟ್ಕೊಳ್ತಾ ಇದ್ಲು. ಹಾಗೆ ಕಥೆಗಳನ್ನು ಹೇಳ್ಕೊಳ್ಳೋದ್ರ ಜೊತೆಗೆ ತುಂಬ ಹುಷಾರಾಗಿರ್ತಕ್ಕಂತಹ ಒಂದು ಹುಡುಗಿಯೂ ಕೂಡ ಆಗಿಲ್ಲ. ಅಂದರೆ ಯಾರಾದರೂ ಒಂದು ಒಳ್ಳೆ ವಿಚಾರವನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಚಂದ ಏನು ಮಾಡ್ತಿದ್ಲು, ಅದನ್ನು ಮನಸ್ಸಿನೊಳಗಡೆ ಹಾಗೆ ಇಟ್ಕೊಂಡ್ಬಿಡ್ತಾ ಇದ್ಲು. ಸೊ ಅಂಥವಳಿಗೆ ಇವರು ಚಂದ ಅಂತ ಹೇಳಿ ಹೆಸರನ್ನು ಕೂಡ ಕಟ್ತಾರೆ. ಇದ್ರ ಜೊತೆಗೆ ರೇಣವ್ವ ಸ್ವಲ್ಪ ತುಂಬ ಚೆನ್ನಾಗಿ ದುಡ್ಡನ್ನು ಮಾಡ್ಕೊಂಡಿರ್ತಕ್ಕಂಥ ಆಕೆಯಾಗಿರೋದ್ರಿಂದ ಮನೆಯಾಗ ಒಂದು ಸುಂದರವಾಗಿರ್ತಕ್ಕಂಥ ಪ್ರತಿ ಸಂದರ್ಭದಲ್ಲೂ ಒಳ್ಳೆ ಊಟ ಆಗಿರ್ತಿತ್ತು. ಆಮೇಲೆ ಹಾಕ್ಕೊಳ್ಳೋಕ್ಕೆ ಬಟ್ಟೆಗೇನು ಕಡಿಮೆ ಇರಲಿಲ್ಲ, ತೊಡಲಕ್ಕೂ ಕೂಡ ಕಡಿಮೆ ಇರಲಿಲ್ಲ. ಸಿರಿವಂತರ ಮಕ್ಕಳು ಹೆಂಗಿರ್ತಾರೋ ಹಾಗೆ ಚಂದಾನೂ ಕೂಡ ಅದೇ ರೀತಿಯಾಗಿ ಬೆಳ್ಕೊಂಡು ಬರ್ತಾ ಇರ್ತಕ್ಕಂಥವಳು. ಊರಲ್ಲಿರ್ತಕ್ಕಂತಹ ಹುಡುಗರು ಏನಿದ್ರಲ್ಲ ಅವರ ಕಣ್ಣಿಗೆ ಇವಳು ಒಳ್ಳೆ ಚಂದೊಳ್ಳಿ ಹೆಣ್ಣಿನ ರೀತಿಯಲ್ಲಿ ಕಾಣ್ತಾ ಹೋಗ್ತಾ ಇರ್ತಾಳೆ. ಅವಳನ್ನು ಅಂದರೆ ಅದರಲ್ಲೂ ಇವಳು ಜೋಗ್ತಿಯಾಗಿರೋದ್ರಿಂದ ಎಲ್ಲರೂ ಕೂಡ ಇವಳನ್ನು ನೋಡ್ತಾ ಹೋಗ್ತಾನೆ ಇರ್ತಾರೆ. ಅದರಲ್ಲಿ ಯಾರ ತಪ್ಪೇನು, ಬೇಲಿ ಇಲ್ಲದ ಹೊಲ ಇದ್ದಂಗ ಅಂತ ಹೇಳಿ ಎಲ್ಲರೂ ಕೂಡ ನೋಡ್ತಾ ಹೋಗ್ತಾ ಇರ್ತಾರೆ. ಅದ್ರ ಜೊತೆಲಿ ಇವಳ ಸ್ನೇಹಿತರೇ ಆಗಿರ್ತಕ್ಕಂಥವ್ರೆಲ್ಲರೂ ಕೂಡ ಮದುವೆ ಮಾಡಿಕೊಂಡು ಸಂಸಾರವನ್ನು ಸಾಕ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾನು ಕೂಡ ಹಾಗೆ ಒಂದು ಮದುವೆಯನ್ನು ಮಾಡಿಕೊಂಡು ನಾನು ಹಾಗೆ ಇರ್ಬೋದಲ್ವಾ ಅಂಥೇಳಿ ಅವಳಿಗೆ ಆಸೆ ಅನ್ನೋದು ಬರ್ತಾ ಇರತ್ತೆ. ಅದರಲ್ಲೂ ಈ ಥರ ಜನ ನನ್ನನ್ನು ನೋಡ್ತಕ್ಕಂಥದ್ದು ಕೂಡ ಕಡಿಮೆ ಆಗುತ್ತೆ. ಯಾವ ದೃಷ್ಟಿಯಲ್ಲಿ, ಕಾಮದ ದೃಷ್ಟಿಯಲ್ಲಿ ನೋಡ್ತಾ ಇರ್ತಕ್ಕಂತಹ ಈ ಒಂದು ದೃಷ್ಟಿಯೂ ಕೂಡ ನನ್ನ ಮೇಲೆ ಬೀಳೋದಿಲ್ಲ ಅನ್ನೋ ಮಟ್ಟಕ್ಕೆ ಅವಳು ಕೂಡ ಬೇರೆ ಸ್ನೇಹಿತರಂತೆ ನಾನು ಮದುವೆ ಹಾಕ್ಕೊಂಡು ಚೆನ್ನಾಗಿರ್ಬೋದಲ್ವಾ ಅಂತ ಹೇಳಿ ಅವಳ ಮನಸ್ಸಿನ ಒಳಗಡೆ ಆ ಹಂಬಲ ಕಾಣ್ತಾ ಹೋಗ್ತಾ ಇರುತ್ತೆ. ಈ ಥರ ಆಸೆ ಪಡ್ತಾ ಇದ್ದಾಗ ನಾನು ಜೋಗ್ತಿಯಾಗಿರೋದ್ರಿಂದ ನಾನು ಮದುವೆ ಆಗಿ ಈ ಥರ ಒಂದು ಸಂಸಾರವನ್ನು ಹೂಡೋದಕ್ಕಾಗೋದಿಲ್ವಲ್ಲ ಅಂತ ಹೇಳಿ ಅವಾಗ ಅವಳೇನು ಮಾಡ್ತಾ ಇದ್ಲು, ತನ್ನ ಕಣ್ಣೀರನ್ನು ಕೂಡ ಅವಳು ಹಾಕ್ಕೊಂಡು ತನ್ನ ಪರಿಸ್ಥಿತಿಯ ಬಗ್ಗೆ ಅವಳು ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾಳೆ. ಇದೇ ಸಂದರ್ಭದಲ್ಲಿ ಕಾಡನಾಯಕನ ಮಗನಾಗಿರ್ತಕ್ಕಂಥ ಹೆಬ್ಬುಲಿ ನಾಯಕ 2ನೇ ಸಲ ಯುದ್ಧಕ್ಕೆ ಹೋಗ್ಬಿಟ್ಟು ಬಂದಿರ್ತಾನೆ. ಬಂದಿರಬೇಕಾದಾಗ ಊರ ಜನ ಎಲ್ಲ ಅವನನ್ನು ಏನು ಮಾಡ್ತಾರೆ, ಕೂಗ್ಕೊಂಡು ಅವನ್ನ ಆದರ ಸ್ವಾಗತಗಳನ್ನು ಮಾಡಿಸ್ಕೊಂಡು ಕುದುರೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ರೇಣವ್ವನ ಮನೆ ಮುಂದೆ ಹೋಗಬೇಕಾದಾಗ ಇಲ್ಲಿವರೆಗೂ ಕೂಡ ಹೆಬ್ಬುಲಿ ನಾಯಕ ಹೇಗಿದ್ದಾನೆ ಅಂತ ಹೇಳಿ ನೋಡೇ ಇರಲಿಲ್ಲ. ಇವಳು ಒಂದ್ಸಲ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಇವಳು ಮನೆ ಮೇಲೆ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ನೋಡಬೇಕಾದಾಗ ಅವನ ರೂಪವನ್ನು ನೋಡಿದ ತಕ್ಷಣ ಅವಳ ಮನಸ್ಸಿನೊಳಗಡೆ ಏನೋ ಒಂದು ರೀತಿಯಾಗಿ ಮಿಂಚಿನ ಪ್ರಚಾರ ಅಂದರೆ ಸಿಂಚನವಾದಂಗೆ ಆಗತ್ತೆ. ಆವಾಗ ನೋಡ್ತಾ ಇರೋ ಸಂದರ್ಭದಲ್ಲಿ ಅವಳಿಗೆ ಮೈಯೊಳಗಡೆ ಮಿಂಚನ್ ಆಗಿ ಆ ಮೆರವಣಿಗೆ ತನ್ನ ಮನೆಯಿಂದ ಬರೋ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಅವಳೇನು ಮಾಡ್ತಾಳೆ, ಮನೆ ಒಳಗಡೆ ಹೋಗ್ತಾಳೆ. ಆ ಮನೆಯಲ್ಲಿ ಅಂದರೆ ಅವ್ರ ಮನೆ ಫೋಟೋದ ಮೇಲೆ ದೇವಿಯ ಫೋಟೋ ಮೇಲೆ ಹಾಕಿರ್ತಕ್ಕಂಥ ಒಂದು ಹೂವಿನ ಮಾಲೆಯನ್ನು ತೆಗೆದುಕೊಳ್ತಾಳೆ.
ತೆಗೆದುಕೊಂಡು ಮನೆ ಮೇಲ್ಗಡೆ ಬಂದು ನಿಂತ್ಕೋತಾಳೆ. ಹೆಬ್ಬುಲಿ ನಾಯಕನ ತಲೆ ಮೇಲೆ ಹೋಗಿ ಬೀಳೋ ರೀತಿಯಲ್ಲಿ ಆ ಹಾರವನ್ನು ಎಸಿತಾಳೆ. ಅದು ಎಲ್ಲಿಗೆ ಹೋಗಿ ಬೀಳತ್ತೆ ಅಂತ ಹೇಳಿದ್ರೆ ಅದು ಅವನ ತಲೆ ಮೇಲೆ ಬೀಳದಲ್ಲೇ ಕೈ ಹತ್ರಕ್ಕಂದ್ರೆ ಭುಜದ ಮೇಲೆ ಹೋಗಿ ಬೀಳತ್ತೆ. ಬಿದ್ದಿದ ತಕ್ಷಣ ಯಾವ ಕಡೆಯಿಂದ ಬಂತಪ್ಪ ಇದು ಅಂತ ಹೇಳಿ ನೋಡ್ತಾನೆ. ನೋಡಿದ ತಕ್ಷಣ ಚಂದ ಕಾಣಿಸ್ಕೊಳ್ತಾಳೆ. ಕಾಣಿಸ್ಕೊಂಡಾಗ ಅವನು ಅಂದ್ಕೊಳ್ತಾನೆ, ಏನಪ್ಪ ಇಷ್ಟೊಂದು ರಂಬಿ ಅಂತ ರೂಪದ ಹೆಣ್ಣನ್ನು ನಾನು ನೋಡೇ ಇರಲಿಲ್ವಲ್ಲ, ಏನು ಇಷ್ಟೊಂದು ಚೆನ್ನಾಗಿದ್ದಾಳಲ್ವ, ಇವಳು ತುಂಬ ಚೆಲುವಿ, ಅದರಲ್ಲೂ ಜೋಗ್ತಿ ಎಂಬುದು ಹೆಬ್ಬುಲಿಗೂ ಗೊತ್ತು. ಮೆರವಣಿಗೆ ಮರೆತು ಆ ಕಡೆ ನೋಡ್ತಾನೇ ಇರ್ತಾನೆ, ಇವಳು ಕೂಡ ನೋಡ್ತಾನೆ ಇರ್ತಾಳೆ. ಇಬ್ಬರು ಕೂಡ ಒಬ್ರನ್ನೊಬ್ರು ನೋಡ್ತಾನೆ ಇರ್ತಾರೆ. ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಬೆರಗಾಗಿ ಏನು ಹಿಂಗೆ ನೋಡ್ತಾ ಇದ್ದಾರಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದ ತಕ್ಷಣ ಆ ಕುದುರೆಯನ್ನು ಓಡಿಸ್ತಾ ಇರತಕ್ಕಂತಹ ಗಾಡಿಯನ್ನು ಸಾರಥಿ ಏನು ಮಾಡ್ತಾನೆ, ಸ್ವಲ್ಪ ಕಡಿವಾಣವನ್ನು ಹಾಗೆ ಹೀಗೆ ಮಾಡ್ತಾನೆ. ಅದಾದಮೇಲೆ ಅದು ಮುಂದೆ ಹೋಗೋಕ್ಕೆ ಶುರುವಾಗತ್ತೆ. ಆವಾಗ ಏನಾಗುತ್ತೆ, ತಾನು ತನ್ನ ನೆನಪಿಗೆ ಬರ್ತಾನೆ. ಬಂದ ಮೇಲೆ ಅವಳಿಗೂ ಕೂಡ ಖುಷಿಯಾಗೋಗುತ್ತೆ. ಹೆಬ್ಬುಲಿ ನಾಯಕ ನನ್ನನ್ನೇ ನೋಡಿದ್ನಲ್ಲ, ಅವಳನ್ನು ನೋಡ್ತಾ ಇರೋದ್ರಿಂದ ಇವನಿಗೂ ಕೂಡ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಸರಿ ಆಯಿತು, ಈಗ ಮನೆ ಕಡೆ ಬರಬೇಕಾದಾಗ ಅವನ ತಲೆಯ ತುಂಬ ಪೂರ್ತಿ ಚಂದಾನೆ ಪೂರ್ತಿಯಾಗಿ ತಲೆಯಲ್ಲಿ ಕೂತ್ಕೊಂಡಿದ್ದಾಳೆ. ಜೊತೆಗೆ ಇವೆಲ್ಲ ಆಗ್ತಾ ಇರೋ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಊರಲ್ಲೆಲ್ಲ ಒಂದೊಂದು ರೀತಿಯಾಗಿರ್ತಕ್ಕಂತಹ ಮಾತು ಅನ್ನೋದು ಕೂಡ ಬರ್ತಾ ಇದೆ. ಚಂದನ ಜೊತೆಗಾರರಾಗಿರ್ತಕ್ಕಂಥವ್ರೆಲ್ಲರೂ ಕೂಡ ಏನು ಮಾಡ್ತಾರೆ, ಹೆಬ್ಬುಲಿ ನಾಯಕನ ಮೇಲೆ ಹೂವಿನ ಮಾಲೆ ಹಾರಿಸಿದಳು ಒಂದು ಹೆಣ್ಮಗಳು ಅಂತ ಹೇಳಿ ಊರಲ್ಲೆಲ್ಲ ಗಾಳಿ ಸುದ್ದಿ ಹಾರಕ್ಕೆ ಹೋಗ್ತಾ ಇದೆ. ಹಾರಿಸಿದ್ದಾಳಾದೀತು ಬಿಡ, ಹೇಳಿ ಕೇಳಿ ಜೋಗ್ತಿ, ಎಲ್ಲಮ್ಮನ ಮುತ್ತನ್ನು ಕೊಳ್ಳಾಗ ಕಟ್ಟಾಳ. ಇನ್ನೊಬ್ಬ ಹಾಕಿ ಹೇಳ್ತಾಳೆ, ಹೆಬ್ಬುಲಿ ನಾಯಕನಂತ ಬಂಟನ ಮ್ಯಾಗ ಹೂವಿನ ಮಾಲಿ ಹಾರಿಸ್ಬೇಕಂತ ಯಾರಿಗೆ ಅನಿಸ್ಲಿಕ್ಕಿಲ್ಲ. ಅಂಥವ್ ನಮಗೆ ಯಾರಾದರೂ ಒಬ್ಬರು ಹಾರವನ್ನು ಹಾರಿಸ್ಬೇಕಲ್ವಾ ಅಂತ ಹೇಳಿ ಅಂದ್ಕೊಳ್ತಾ ಇದ್ರು. ಅಂತಹ ಧೈರ್ಯವನ್ನು ಇವಳು ಮಾಡಿಬಿಟ್ಲಲ್ಲ. ಮತ್ತೊಬ್ಬಾಕಿ ಹೇಳ್ತಾಳೆ, ನಾನು ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಹೆಬ್ಬುಲಿ ನಾಯಕನಂತಹ ಮಕ್ಕಳು ಹುಟ್ಟಬೇಕು ನೋಡು ಅಂತ ಹೇಳಿ ಅವನ ಪರಾಕ್ರಮದ ಬಗ್ಗೆ, ಸಾಹಸದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅದು ಕೂಡ ಅವಳಲ್ಲಿ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಭಾವನೆಯನ್ನು ಬೆಳೆಸ್ತಾ ಹೋಗ್ತಾ ಇರತ್ತೆ. ಈ ವಿಚಾರ ಎಲ್ಲವೂ ಮಾತಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಈ ಚಂದ ಮತ್ತು ಹೆಬ್ಬುಲಿ ನಾಯಕನ ನಡುವೆ ಇದೆಲ್ಲ ಮಾತುಕತೆ ಆಗ್ತಾ ಇದೆ, ಅಥವಾ ಇವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಕಾಡನಾಯಕ ಏನು ಮಾಡ್ಬಿಡ್ತಾನೆ, ಮುಂದಾಲೋಚನೆ ಮಾಡ್ಕೊಳ್ತಾನೆ. ಇದು ಬಿಟ್ಟರೆ ಹೀಗೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಹೆಬ್ಬುಲಿ ನಾಯಕನಿಗೆ ಚಂಗಲವ್ವ ಅಂಥೇಳಿ ಒಬ್ಬ ಸ್ತ್ರೀಯನ್ನು ತಂದು ಮದುವೆ ಮಾಡಿಬಿಡ್ತಾನೆ. ನೆರೆಹಳ್ಳಿ ನಾಗನಾಯಕರ ಮಗಳಾಗಿರ್ತಕ್ಕಂಥ ಚಂಗಲವ್ವನ ಮದುವೆ ಮಾಡಿಕೊಂಡು ತಂದು ಕೊಟ್ಬಿಡ್ತಾರೆ. ಆದರೆ ಈ ಚಂಗಲವ್ವ ಯಾವ ರೀತಿ ಇದ್ದಾಳೆ ಅಂತ ಹೇಳಿದ್ರೆ, ಚಂದಾನ ಮುಂದೆ ಏನೇನಕ್ಕೂ ಅಂದರೆ ರೂಪದಲ್ಲೂ ಕೂಡ ಅಧಮಳಾಗಿರ್ತಕ್ಕಂಥವಳು. ಇವಳು ಹೇಗಾದರೂ ಮಾಡಿ ತನ್ನ ಗಂಡನನ್ನು ಒಲಿಸ್ಕೋಬೇಕು ಅಂತ ಹೇಳಿದ್ರೆ, ಚಂಗಲವ್ವ ಚಂದಾಳಗಿಂತ ರೂಪಮತಿಯೂ ಕೂಡ ಆಗಿಲ್ಲ, ಸೌಂದರ್ಯವತಿಯೂ ಆಗಿಲ್ಲ. ಹಾಗೆ ಹೇಗೆ ತನ್ನ ಗಂಡನನ್ನು ತನ್ನ ಕಡೆಗೆ ಒಲಿಸ್ಕೊಳ್ಳೋದಕ್ಕಾಗತ್ತೆ ಅನ್ನೋ ರೀತಿನಲ್ಲೂ ಕೂಡ ಒಂದ್ಸಲ ಚಂಗಲವ್ವನಿಗೆ ಅನಿಸ್ಬಿಡತ್ತೆ. ಅದರಲ್ಲೂ ಅದು ನಿಜವೂ ಕೂಡ ಆ ಸಂದರ್ಭದಲ್ಲಿ ಅದು ಆಗಿರತ್ತೆ. ಸರಿ, ಹೀಗೆ ಮದುವೆ ಎಲ್ಲ ಆಯಿತು. ಮದುವೆ ಎಲ್ಲ ಆದಮೇಲೆ ಹೆಬ್ಬುಲಿ ನಾಯಕನು ಕೂಡ ಏನೋ ಸನ್ಯಾಸಿಯ ರೀತಿಯಲ್ಲೇನೋ ಇರದೇ ಇರ್ತಕ್ಕಂಥವನು. ಅದರಲ್ಲೂ ಮುಖ್ಯವಾಗಿ ಚಂದಾನ ರೂಪಕ್ಕಿಂತ ಚಂಗಲವನ ರೂಪ ಏನೋ ಅಷ್ಟೊಂದು ಅಂದರೆ ಅತಿರೇಕದಲ್ಲೇನಿಲ್ಲ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಒಂದು ದಿನ ರೇಣವ್ವನ ಮನೆ ಕಡೆಗೆ ಬರ್ತಾನೆ. ಆ ಕಡೆ ಈ ಕಡೆ ಆ ಕಡೆ ಸುಳಿದಾಡೋದನ್ನೆಲ್ಲವ ರೇಣವ್ವ ಗಮನಿಸ್ತಾ ಹೋಗ್ತಾ ಇರ್ತಾಳೆ. ಹೀಗೆ ಇವಳಿಗೂ ಕೂಡ ಒಬ್ಬ ದೊಡ್ಡ ಮನುಷ್ಯರು ಯಾರಾದರೂ ನಮ್ಮ ಮನೆ ಕಡೆ ಬಂದರೆ ಚೆನ್ನಾಗಿರುತ್ತಲ್ಲ ಅನ್ನೋ ರೀತಿಯಲ್ಲಿ ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಈ ಯೋಚನೆ ಮಾಡೋ ಸಂದರ್ಭದಲ್ಲಿ ಈ ಹೆಬ್ಬುಲಿ ನಾಯಕ ಆ ಕಡೆ ಬಂದಿರೋದ್ರಿಂದ ಇವಳೇನು ಮಾಡ್ತಾನೆ, ಒಳಗೆ ಕರ್ಕೊಳ್ತಾಳೆ. ಒಳಗೆ ಕರ್ಕೊಂಡ್ಮೇಲೆ ಚಂದಾನು ಕೂಡ ಹೆಬ್ಬುಲಿ ನಾಯಕನನ್ನು ನೋಡ್ತಾಳೆ. ಹೆಬ್ಬುಲಿ ನಾಯಕನು ಚಂದಾನನ್ನು ನೋಡ್ತಾರೆ. ಇವರಿಬ್ಬರನ್ನ ಹೇಗೋ ಮಾಡಿ ಅವಳು ಸೇರಿಸ್ತಾಳೆ. ಸೇರಿಸಿದ ಮೇಲೆ ಅವಾಗಲಿಂದನೂ ಕೂಡ ಚಂದ ಹೆಬ್ಬುಲಿ ನಾಯಕನನ್ನು ಮನಸ್ಸಿನಲ್ಲೇ ಪೂಜೆ ಮಾಡಿಕೊಂಡು ಹೋಗ್ತಾ ಇರ್ತಾಳೆ. ಅದರಲ್ಲೂ ಕೂಡ ಇವನಿಗೆ ಮದುವೆ ಆಗಿದೆ ಅನ್ನೋ ವಿಷಯ ಅವಳಿಗೆ ಗೊತ್ತಿದ್ರೂ ಕೂಡ ಹಾಗೆ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಹೋಗೋ ಸಂದರ್ಭದಲ್ಲಿ ಚಂಗಲವ್ವ ಮತ್ತು ಹೆಬ್ಬುಲಿ ನಾಯಕನ ನಡುವೆ ಅಷ್ಟೊಂದು ಪ್ರೀತಿ ಅಂತಕ್ಕಂಥದ್ದು, ದಾಂಪತ್ಯ ಸುಖ ಅಂಥದ್ದು ಅಷ್ಟೊಂದು ಇರಲಿಲ್ವೇನೋ. ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ಏನಾದರೂ ಒಂದೆರಡು ಮಾತು ಆಡ್ತಾರೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಪ್ರೀತಿ ಅನ್ನೋದು ತುಂಬೇ ಇರೋದಿಲ್ಲ. ಅಂತಹ ರೀತಿಯಾಗಿರ್ತಕ್ಕಂತಹ ಮಾತುಗಳನ್ನು ಇವರು ಆಡ್ತಾ ಹೋಗ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಹೆಬ್ಬುಲಿ ನಾಯಕನ ವಿಚಾರ ಒಂದೊಂದೇ ಅವಳಿಗೆ ತಿಳಿತಾ ಹೋಗ್ತಾ ಇರುತ್ತೆ. ಯಾಕೆ ನನ್ನ ಹತ್ರ ಇವರಿಲ್ಲ, ಯಾಕೆ ಹೊರಗಡೆನೇ ಇರ್ತಾರಲ್ವ, ಈ ರೀತಿ ವಿಚಾರಗಳು ಹೇಗೋ ಚಂಗಲವ್ವನ ಬಳಿಗೆ ಬಂದು ಬೀಳತ್ತೆ. ಬಿದ್ದ ಮೇಲೆ ಇದನ್ನು ಹೀಗೆ ಬಿಟ್ಟರೆ ಸರಿ ಇರೋದಿಲ್ಲ, ಇದನ್ನು ಹೇಗಾದರೂ ಮಾಡಿ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಚಂಗಲವ್ವ ಏನು ಮಾಡ್ತಾಳೆ, ಒಂದು ದಿನ ಯೋಚನೆ ಮಾಡ್ಕೊಳ್ತಾಳೆ.
ಅದೇ ದಿನದಲ್ಲಿ ಈ ಚಂದ ಮನೆಯಲ್ಲಿ ರೇಣವ್ವ ಏನು ಮಾಡಿರ್ತಾಳೆ, ಯಾವುದೋ ಒಂದು ಊರಿನ ಕಡೆಗೆ ಹೋಗ್ಬಿಟ್ಟಿರ್ತಾಳೆ, ಮನೇಲಿ ಯಾರೂ ಕೂಡ ಇಲ್ಲ. ಅದೇ ಸಂದರ್ಭದಲ್ಲಿ ರೇಣವ್ವನ ಮನೆಯ ಬಾಗಿಲನ್ನು ಯಾರೋ ತಟ್ತಾ ಇದ್ದಾರೆ. ಇವಾಗ ಯಾರು ತಟ್ತಾ ಇರ್ಬೋದು, ಅಕಸ್ಮಾತ್ ಅವರೇನಾದರೂ ಬಂದಿದ್ದಾರೇನೋ ಅಂತ ಹೇಳಿ ಏನು ಮಾಡ್ತಾಳೆ, ಚಂದ ಬಂದು ಬಾಗಿಲನ್ನು ತೆಗಿತಾಳೆ. ಬಾಗಿಲನ್ನು ತೆಗಿದ ತಕ್ಷಣ ಚಂಗಲವ್ವ ನಿಂತಿರೋದನ್ನು ನೋಡಿ ಭಯ ಪಟ್ಕೊಂಡ್ಬಿಡ್ತಾಳೆ. ಆ ತಕ್ಷಣಕ್ಕೆ ಅವಳಿಗೆ ಕಾಲಿಗೆ ಬಿದ್ದು ಒಳಗೆ ಕರ್ಕೊಳ್ತಾರೆ. ಒಳಗೆ ಕರ್ಕೊಂಡ್ಮೇಲೆ ಮಾತಾಡ್ತಾ ಹೋಗಬೇಕಾದಾಗ ಕೇಳ್ತಾಳೆ, ಚಂದನ ಕಾಲಿಗೆ ಚಂಗಲವ್ವ ಬಿದ್ದು ಅಳಗೋದಕ್ಕೆ ಶುರು ಮಾಡ್ತಾ ಹೋಗ್ತಾಳೆ. ಯಾಕೆ ಈ ಥರ ಇವಳು ಮಾಡ್ತಾ ಇದ್ದಾಳೆ ಅಂತ ಹೇಳಿ ಚಂದಾಗ ಒಂದು ರೀತಿ ಭಯ ಅನ್ನೋದಾಗ್ಬಿಡತ್ತೆ. ಯಾಕೆ ತಾಯಿ ಈ ಥರ ಮಾಡ್ತಿದ್ಯಾ, ಯಾಕೆ ಹೇಳ್ತಾ ಇದೆಯಾ, ರಾತ್ರಿ ಯಾಕೆ ಇಂತಹ ಸಂದರ್ಭದಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಹೇಳಿ ಕೇಳಿದಾಗ ಅಳ್ತಾನೆ ಚಂಗಲವ್ವ ಹೇಳ್ತಾಳೆ, ಇನ್ನೆಲ್ಲಿಗೆ ಬರಬೇಕು, ಇನ್ನೇನಾಗಿದೆ ಅಂತ ಹೇಳಿ ಗೊತ್ತಿದೆಯಲ್ಲ, ನನ್ನನ್ನು ಕೊಲ್ಲಬೇಕು, ನನ್ನನ್ನು ಕೊಲ್ಲೋದಾಗಲಿ ಕಾಯೋದಾಗಲಿ ಎರಡೂ ನಿನ್ನ ಕೈಲೇ ಐತೆ, ಹಿಂಗ ಅಂದರೆ ಏನು ತಾಯಿ ಅಂತ ಹೇಳಿ ಅವಳು ಚಂದ ಕೇಳ್ತಾಳೆ. ಚಂಗಲವ್ವ ಹೇಳ್ತಾಳೆ, ನನಗೆ ಮದುವೆ ಆಗಿದೆ, ನೀನು ಜೋಗ್ತಿ, ನನ್ನ ಗಂಡನನ್ನು ನಿನ್ನ ಹತ್ರಕ್ಕೆ ಬರೋ ರೀತಿಯಲ್ಲಿ ನೀನು ಮಾಡ್ಕೊಂಡಿದೀಯ, ಅದೂ ಅಲ್ಲದೆ ನನ್ನ ಗಂಡ ಇನ್ನೊಬ್ಬ ಆಕೆಯಿಂದ ಬಿದ್ದಿದ್ದಾನೆ ಅಂತ ಹೇಳಿ ಗೊತ್ತಾದ ಮೇಲೂ ನಾನು ಹಾಗೆ ಇರೋದಕ್ಕಾಗತ್ತಾ ಅಂತ ಹೇಳಿ ಯೋಚನೆ ಮಾಡಿದಾಗ ಅವಳು ಚಂದ ಮಾತನ್ನು ಮುಂದುವರ್ಸೋದಕ್ಕೆ ಮುಂದಾಗ್ತಾ ಹೋಗ್ತಾಳೆ. ನೀ ಯಾತಕ್ಕೆ ಬಂದಿದ್ಯಾ ಅಂತ ನನಗೆ ಗೊತ್ತಾಯ್ತು, ಆದರೆ ನಾನೇನು ಮಾಡಲಿ, ನೀನು ಹೇಳು, ನಿನ್ನ ಗಂಡನ ನಾನು ಕಟ್ಟಾಕ್ಕೊಂಡಿಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ಮದುವೆ ಆಗಿದೆ, ನೀವು ಇಲ್ಲಿಗೆ ಯಾಕೆ ಬರ್ತೀರಾ, ಈ ಥರ ಎಲ್ಲ ಅವ್ರಿಗೆ ಹೇಳಿದ್ದೀನಿ ನಾನು. ಆದರೂ ಕೂಡ ಅವ್ರು ಇಲ್ಲಿಗೆ ಬರ್ತಾನೆ ಇದ್ದಾರೆ, ನಾನು ಹೇಳ್ತಾ ಇರ್ತೀನಿ ಸುಖವಾಗಿ ಹೋಗಿ ನೀವು ಅವ್ರ ಜೊತೆ ಬಾಳ್ವೆಯನ್ನು ಮಾಡಿ ಅಂತ ಹೇಳಿದ್ರು ಕೂಡ ಅವ್ರು ಇಲ್ಲಿಗೆ ಬರ್ತಾನೆ ಇದ್ದಾರಲ್ವಾ ಅಂತ ಹೇಳಿ ಚಂದ ಮತ್ತು ಚಂಗಲವ್ವಂಗೆ ಹೇಳ್ತಾಳೆ. ಅದಕ್ಕೆ ಚಂಗಲವ್ವ ಹೇಳ್ತಾಳೆ, ಅವರು ಹೆಂಗಿದ್ರು ಹೆಂಗಸರ ರೀತಿ ನೀತಿ ಅನ್ನೋದು ಅವ್ರಿಗೇನು ಅಷ್ಟೊಂದು ಚೆನ್ನಾಗಿ ಗೊತ್ತಾಗತ್ತಾ, ಅವರಿಗೆ ಗೊತ್ತಾಗದಿದ್ರೆ ಗೊತ್ತಾಗಲಿಲ್ಲ ಅಂತ ಹೇಳಿ ನಾ ಹೆಂಗಸಲ್ಲ, ನನಗೆ ಗೊತ್ತಾಗೋದಿಲ್ಲೇನು. ಚಂಗಲವ್ವ ತನ್ನ ಕೋಪನೆಲ್ಲ ಈಗ ಜೋರಾಗಿ ಮಾತಾಡ್ತಾ ಹೋಗ್ತಾಳೆ. ಹೌದವ್ವ, ನೀವು ಹೆಂಗಸು, ಲೋಕದೊಳಗೆ ಸತ್ಯವಂತವರಂಥವರೆಲ್ಲ ಇದ್ದಾರಲ್ವಾ, ಆ ರೀತಿ ನೀವು ಕೂಡ ಒಬ್ಬ ಹೆಂಗಸ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವೆಲ್ಲ ಮಾತಾಡ್ತಾ ಇರಬೇಕಾದಾಗ ಚಂದ ಏನು ಮಾತಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅವಾಗ ಹೇಳ್ತಾಳೆ ಚಂಗಲವನಿಗೆ, ನನ್ನನ್ನು ನೀನು ಸೌತಿ ಅಂತ ಹೇಳಿ ಅನ್ಕೋಬೇಡ ತಾಯಿ, ನಿನ್ನ ಅಕ್ಕ ತಂಗಿ ಥರ ಅಂತ ಅನ್ಕೋ. ಅದಕ್ಕೆ ಚಂಗಲವ್ವ ಹೇಳ್ತಾಳೆ, ಅಕ್ಕ ತಂಗಿಯರ ಬಾಳೆದ ಮ್ಯಾಗ ನೀರು ಯಾವುದು ಕೂಡ ನಿಂತ್ಕೊಳ್ಳೋದಿಲ್ವಲ್ಲ, ಅಕ್ಕ ತಂಗಿ ರೀತಿ ಮಾಡ್ತಕ್ಕಂತಹ ರೀತಿನ ಇದು ಅಂತ ಹೇಳಿ. ಸರಿ, ಹಾಗಾದರೆ ಇವಾಗ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡು ನೀನು ಕೇಳ್ತಾ ಇದೆಯಾ, ನೀನು ಮಾಡೋದೇನು ಬೇಡ, ನನ್ನನ್ನು ಬಾಳ್ವೆ ಸುಂದರವಾಗಿ ನಡ್ಕೊಂಡು ಹೋಗೋ ರೀತಿನಲ್ಲಿ ನನಗೆ ಆಗಬೇಕಷ್ಟೆ. ನನ್ನ ಬಾಳನ್ನು ಬಾಳೋ ರೀತಿನಲ್ಲಿ ಮಾಡಿಕೊಡು. ಏನು ಮಾಡಬೇಕಂದ್ರೆ ಏನು ಹೇಳಿ, ನಿನ್ನ ಕಣ್ಣ ಮುಂದೆ ಇರೋವರೆಗೂ ನಿನ್ನ ಹುಚ್ಚನ್ನು ಅವರು ಬಿಡೋದೇ ಇಲ್ಲ, ನೀನಿದ್ರೆ ಅವ್ರು ನಿನ್ನ ಹತ್ರನೇ ಬರ್ತಾ ಇರ್ತಾರೆ. ಹಾಗಾದ್ರೆ ನಾನು ಎಲ್ಲಿಗೆ ಹೋಗಬೇಕು, ಎಲ್ಲಿಗಾದ್ರೂ ಹೋಗು, ಈ ಊರಲ್ಲಿ ಮಾತ್ರ ಇರಬೇಡ. ನನ್ನ ದಸಿಂದ ಹುಚ್ಚು ಹಿಡಿದವರು ನಾ ಊರು ಬಿಟ್ಟು ಹೋದರೂ ನನ್ನನ್ನು ಅವ್ರು ಹುಡುಕೊಂಬರ್ತಾರೆ. ಹಾಗಾದ್ರೆ ನಾ ಏನು ಮಾಡಲಿ ಹೇಳು. ಉರ್ಲ ಹಾಕ್ಕೊಂಡು ಸತ್ತು ಹೋಗಲ್ಯ. ಚಂಗಲವ್ವಕ್ಕೆ ಒಂದೇ ಮಾತು ಹೇಳ್ಬಿಡ್ತಾಳೆ, ನೀನು ನೇಣಾಕೊಂಡು ಸತ್ತೋಗ್ಬಿಡು. ಹೇಳಿದ ತಕ್ಷಣ ಅವಳಿಗೆ ಒಂದು ರೀತಿ ಏನು ಹಿಂಗಂದ್ಬಿಟ್ಲಲ್ಲ ಅಂಥೇಳಿ ಯೋಚನೆ ಮಾಡೋ ಸಂದರ್ಭದಲ್ಲಿ ಅವಳಿಗೆ ಮನಸ್ಸು ಪರಿವರ್ತನೆ ಆಗೋ ರೀತಿನಲ್ಲಾಗತ್ತೆ ಚಂದಾಗೆ. ಅವಾಗ ಹೇಳ್ತಾಳೆ, ನೀನು ನೋಡಮ್ಮ, ಏನೂ ನೀನು ಅಳಕ್ಕೆ ಹೋಗಬೇಡ, ನಿನ್ನ ಪಾಡಿಗೆ ನೀನು ಹೋಗು, ನಿನ್ನ ಸಂಸಾರ ಸರಿಯಾಗ್ತದೆ ಅಂಥೇಳಿ ವಚನ ಕೊಡ್ತಾಳೆ. ವಚನ ಕೊಟ್ಟ ಮೇಲೆ ನಾನು ಹೇಳಿರ್ತಕ್ಕಂತಹ ಮಾತನ್ನು ನಾನು ನಡೆಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ, ಮಾತನ್ನು ಕೊಟ್ಟು ಆಮೇಲೆ ನಮಸ್ಕಾರ ಮಾಡ್ಕೊಂಡು ಅವಳು ಈ ಕಡೆ ಮನೆ ಕಡೆಗೆ ಬರ್ತಾಳೆ. ಬಂದ ಮೇಲೆ ಚಂದ ಒಬ್ಬಳೇ ಉಳ್ಕೊಂಡ್ಮೇಲೆ ಏನೇನು ಆಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ ಅಂತ ಎಲ್ಲವನ್ನ ಯೋಚನೆ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲೇ ಒಂದು ಗಟ್ಟಿ ಮನಸ್ಸನ್ನು ಮಾಡ್ಕೋತಾಳೆ. ಆ ಗಟ್ಟಿ ಮನಸ್ಸನ್ನು ಮಾಡಿಕೊಂಡ ಮೇಲೆ ರೇಣವ್ವ ಬರೋ ಅಷ್ಟೊತ್ತಿಗೆ ಇದೆಲ್ಲವೂ ಕೂಡ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಒಂದು ಯೋಚನೆಯನ್ನು ಮಾಡಿಕೊಂಡು ಹೋಗ್ಬಿಡ್ತಾಳೆ. ಬೆಳಗಾದ್ಮೇಲೆ ಊರಲ್ಲೆಲ್ಲ ಒಂದು ಜೋರಾಗಿರ್ತಕ್ಕಂಥ ಮಾತು ಕೇಳಿಬರ್ತಾ ಇದೆ. ಜೋಗತಿ ಚಂದ ಹಳ್ಳದ ದಂಡಿ ಆಲದ ಮರದ ಕೆಳಗಡೆ ಸತ್ತು ಬಿದ್ದಿದ್ದಾಳೆ, ಮೈಯೆಲ್ಲ ಹಚ್ಚಗೆ ಹಸಿರಟ್ಟು ಆ ಜೋಗತಿ ಸತ್ತೋಗಿದ್ದಾಳೆ ಅಂಥೇಳಿ ಎಲ್ಲ ಕಡೆಯಿಂದ ಏನು ಬರ್ತಾ ಇದೆ, ಮಾತು ಬರ್ತಾ ಇದೆ. ಆ ಹೆಣವನ್ನು ನೋಡೋದಕ್ಕೆ ಪೊಲೀಸ್ನವರು ಬರ್ತಾರೆ, ಪೊಲೀಸ್ನವರು ಪಂಚನಾಮೆಯನ್ನು ಮಾಡ್ಕೊಳ್ತಾರೆ. ಎಲ್ಲವೂ ಬಂದು
ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕಾಡನಾಯಕನು ಬಂದು ನಮ್ಮ ಹಳ್ಳಿಗೆ ಅವನೇ ಅರಸ ಇದ್ದಂಗೆ ಇದೆಲ್ಲ ಆಯ್ತಲ್ವಾ ಅಂತ ಹೇಳಿ ಸರಿ ಇದೆಲ್ಲ ಮಾಡ್ಕೊಂಡು ಹೋಗಲಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಅದಾದಮೇಲೆ ಹೆಬ್ಬುಲಿ ನಾಯಕ ಬರ್ತಾನೆ. ದೂರದಿಂದನೇ ಆ ಚಂದಾನ ಹೆಣವನ್ನು ನೋಡ್ತಾನೆ. ಅದು ಸೆಟ್ಕೊಂಡು ಬಿದ್ದಿರತಕ್ಕಂತಹ ರೂಪದಲ್ಲಿ ನೋಡ್ಬಿಟ್ಟು ಅವನಿಗೂ ಕೂಡ ಬೆದರಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಾಯಕನ ಸೊಸಿ ಚಂಗಲವ್ವ ಅಲ್ಲಿಗೆ ಬರ್ತಾಳೆ. ಬಂದು ಸಾವನ್ನು ನೋಡ್ತಾಳೆ. ನೋಡಿದ ಮೇಲೆ ಕಣ್ಣೀರು ಸುರಿಸ್ತಾಳೆ. ಕಣ್ಣೀರು ಸುರಿಸಿದ ಮೇಲೆ ನಮಸ್ಕಾರ ಮಾಡ್ಕೋತಾಳೆ. ಕುಂಕುಮ ಅರಿಶಿನ ಹರಿಸಿ ಕೊಳ್ಳಿಗೆ ಹೂವಿನ ಮಾಲೆ ಹಾಕಿ ಪೂಜೆ ಮಾಡೋ ರೀತಿಯಲ್ಲಿ ಉಪಕಾರ ಮಾಡ್ದಲ್ಲ ಮುಂದಿಂದೆಲ್ಲ ಕೆಲಸ ನಡೀತು ಅಂತ ಹೇಳಿ ಏನು ಮಾಡ್ತಾಳೆ, ಅಲ್ಲಿ ಚಂಗಲವ್ವ ಆ ಒಂದು ಚಂದಾಳ ದೇಹವನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿ ನೀತಿ ಎಲ್ಲವನ್ನು ಮುಗಿಸ್ಕೊಡ್ತಾಳೆ. ಆಮೇಲೆ ತನ್ನ ಮಾವನಿಗೆ ಹೇಳ್ತಾಳೆ, ಏನು ಚಂದಾಳ ನೆನಪಿಗೋಸ್ಕರ ಅಂಥೇಳಿ ಹೆಣ ಬಿದ್ದಿತ್ತಲ್ಲ ಅಲ್ಲೊಂದು ಕಟ್ಟೆಯನ್ನು ಕಟ್ಟಿಸ್ಬೇಕು, ಅದರ ಮ್ಯಾಗ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನು ಕಟ್ಟಿಸ್ಬೇಕು. ಚಂಗಲವ್ವನ ಕೈ ಬಿಟ್ಟು ಹೋದ ಗಂಡ ತಿರುಗಿ ಸಿಕ್ಕ. ಯಾಕೆಂದರೆ ಚಂದ ಇಲ್ವಲ್ಲ ಇವಾಗ, ಅವಳಿಲ್ಲ ಅಂತ ಹೇಳಿದ್ಮೇಲೆ ತನ್ನ ಹೆಂಡತಿ ಹತ್ರನೇ ಬರಬೇಕಲ್ವಾ. ಸೊ ಆ ರೀತಿ ಅವಳು ಅವನ ಜೊತೆಗೆ ಬಂದು ಸೇರಿಕೊಂಡ ಮೇಲೆ ನಾಯಕನ ಸೊಸೆ ಪೂಜೆ ಅಂದರೆ ಹೋಗಿ ಪ್ರತಿ ಸಂದರ್ಭದಲ್ಲೂ ಹೋಗಿ ಆ ಮೂರ್ತಿಗೆ ಪೂಜೆ ಮಾಡಿಕೊಂಡು ಚಂಗಲವ್ವ ಬರ್ತಾ ಇರ್ತಾಳೆ. ಯಾಕೆ? ತನ್ನ ಸಂಸಾರವನ್ನು ಉಳಿಸಿದ್ಯವ್ವ ನೀನು ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಳು ನಾಯಕರ ಸೊಸೆನೇ ಹಿಂಗೆ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಊರಿನವರು ಸುಮ್ಮನೆ ಇರ್ತಾರ. ಊರಿನವರು ನಾವು ಕೂಡ ಪೂಜೆ ಮಾಡ್ತೀವಿ ಅಂತ ಹೇಳಿ ಅವರು ಹೋಗಿ ಬಂದು ಪೂಜೆ ಮಾಡಿಕೊಂಡು ನಡೆಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಇದೇ ಏನಾಗೋಗುತ್ತೆ, ನಡ್ಕೊಂಡು ಒಂದು ರೀತಿ ಸಂಪ್ರದಾಯನೇ ಆಗೋಗ್ಬಿಡುತ್ತೆ. ಆ ಸಂಪ್ರದಾಯ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ, ಊರಲ್ಲಿ ಹೊಸದಾಗಿ ಯಾರಾದರೂ ಮದುವೆಯಾಗಿ ಬಂತು ಅಂತ ಹೇಳಿದ್ರೆ ಆ ಹೆಣ್ಣು ಮಗಳು ಅವತ್ತಿನ ದಿನ ಇಲ್ಲಾಂದರೆ ಮಾರನೇ ದಿನ ಹೋಗಿ ಪೂಜೆ ಮಾಡ್ಕೊಂಬರ್ತಕ್ಕಂತಹ ರೀತಿಯಲ್ಲಿ ಏನಾಗುತ್ತೆ, ಒಂದು ಸಂಪ್ರದಾಯ ಬೆಳ್ಕೊಂಬಂದ್ಬಿಟ್ಟಿದೆ. ಸೊ ಇಷ್ಟು ಕಥೆಯನ್ನು ಧರ್ಮಣ್ಣ ಹೇಳಿ ಸುಮ್ಮನಾಗ್ತಾನೆ. ಅವನು ಹೇಳಿರ್ತಕ್ಕಂಥದ್ದನ್ನೆಲ್ಲವನ್ನು ಕೇಳಿಸ್ಕೊಂಡ ಮೇಲೆ ಅವ್ರಿಗೆ ಒಂದು ರೀತಿ ಬೆರಗಾಗೋದಂಗಾಗೋಗುತ್ತೆ. ವೇದಾಂತದಲ್ಲಿಯ ಒಬ್ಬನೇ ದೈವದ ಅಸ್ತಿತ್ವ ಜೋಗತಿ ಚಂದಮ್ಮನಂತಹ ಬಹುಜನರ ಮನುಷ್ಯತ್ವದ ಮೇಲೆಯೇ ನಿಂತಿದೆ ಎಂಬುದನ್ನು ಅವರು ಕಂಡುಕೊಳ್ತಾ ಹೋಗ್ತಾರೆ. ಅಂದರೆ ಕತೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬರ ಸಹಾಯಕ್ಕೆ ಇನ್ನೊಬ್ರು ಬರ್ತಾರೆ. ಅಂದರೆ ಒಬ್ರಿಗೆ ಏನೋ ಆಗಬೇಕು ಅಂತ ಹೇಳಿ ಇನ್ನೊಬ್ರು ಸಹಾಯ ಮಾಡ್ತಾರೆ. ಸಹಾಯ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ತನ್ನ ಜೀವವನ್ನೇ ಕಳ್ಕೊಳ್ತಕ್ಕಂತಹ ಮಟ್ಟಕ್ಕೂ ಕೂಡ ಬೆಳೆದು ನಿಂತಿದೆಯಲ್ಲ ಅನ್ನೋ ಒಂದು ರೀತಿಯನ್ನು ನಾವು ಈ ಒಂದು ಕಥೆಯ ಮೂಲಕವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.